ಅತ್ತವ್ರೆ ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ, ಹೇಳಿ ಹೇಳಿ ಅಂದಲೇ. ಊರಿಗೆ ಹೋಗೋ ಅಂತಿದೆ, ಕಾಡು ಕಮ್ ಅಂತಿದೆ. ಈ ವಯಸ್ಸಲ್ಲಿ ಪ್ರೇಮ ಕಥೆ ಓದ್ತಾ ಇದ್ದೀರಲ್ಲ, ನಿಮ್ಮ ಜನ್ಮಕ್ಕೆ ಅದು ಆಗಲ್ವೇ? ಅಳಿಯಂದಿರೆ, ಅತ್ತೆ ಹತ್ರ ಇಂಥ ಮಾತಾಡ್ತಿರಲ್ಲ, ನಿಮ್ಮ ಜನ್ಮಕ್ಕೆ ಅದು ಹಾಳಾಗೋಗ್ಲಿ, ಇದು ಆಗೋಲ್ವೇ? ನಾನು ಓದ್ತಾ ಇರೋದು ಪ್ರೇಮ ಕಥೆಯಲ್ಲ, ಒಗಟಿನ ಪುಸ್ತಕ. ನಾನು ಕೇಳೋ ಒಗಟಿಗೆ ಯಾರಾದ್ರೂ ಸರಿಯಾದ ಉತ್ತರ ಹೇಳ್ತಿರೋ ಇಲ್ವೋ ನೋಡೋಣ. ಹಂಗತ್ತೆ ಅದ್ ಯಾವ ಒಗಟ ಕೇಳೋ, ಒಬ್ಬಟ್ಟು ತಿಂದು ಮುಗಿಸಿದಷ್ಟೇ ಸುಲಭವಾಗಿ ನಿನ್ನ ಒಗಟಿಗೆ ಉತ್ತರ ಹೇಳ್ಬಿಡ್ತೀವಿ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಬೆಟ್ಟದ ಬೆಡಗಿ ಉಪ್ಪಾಲಪ್ಪನ ಮಗಳು, ಚುರುಕು ಚಿಟಿಕಿ ಹುಣಸೂರು ಗೆಳತಿ, ಜೊತೆ ಉಂಡಲೇ ಬಲು ರುಚಿ, ಇದು ಊಟಕ್ಕೆ ಬೇಕೇ ಬೇಕು. ಬೆಟ್ಟದ ಬೆಡಗಿ ಅಂದ್ರೆ ಯಾರು? ಸುಂದರವಾದ ಹುಡುಗಿ ಇರ್ಬೇಕು ಯಜಮಾನ್ರೆ. ತಪ್ಪಾಗಿದೆ, ಅದಲ್ಲ. ರಂಗತ್ತೆ ಒಂದೇ ಒಂದು ಕ್ಲೂ ಕೊಡೋ, ಹೇಳ್ಬಿಡ್ತೀವಿ. ಕ್ಲೂನಾ? ಬೆಟ್ಟದ ಬೆಡಗಿ ಅಂದಲೇ ನೆಲ್ಲಿಕಾಯಿ, ಉಪ್ಪಾಲಪ್ಪನ ಮಗಳು ಉಪ್ಪು, ಇದು ಊಟಕ್ಕೆ ಬೇಕೇ ಬೇಕು. ಗೊತ್ತಾಗೋಯ್ತು ರಂಗತ್ತೆ, ಅಡಿಗೆ ಭಟ್ಟ ತಾನೇ? ನನಗೆ ಗೊತ್ತಾಗೋಯ್ತಂತೆ ಅವ್ರೆ. ತಟ್ಟೆ. ನಿಮಗೆ ತಟ್ಟೆ ಹೊಟ್ಟೆ ಬಿಟ್ರೆ ಬೇರೇನ್ ಗೊತ್ತಿದೆ? ತಪ್ಪಗಿರಿ. ನನ್ಗೆ ಗೊತ್ತಾಗೋಯ್ತು. ಏನು? ಉಪ್ಪಿನಕಾಯಿ. ನನ್ನ ಮಗನಂಥ ಬುದ್ಧಿವಂತರು ಈ ಮನೆಯಲ್ಲಿ ಯಾರೂ ಇಲ್ಲ. ಆಯ್ತು, ನಾನೊಂದು ಒಗಟು ಹೇಳ್ತೀನಿ, ಅದನ್ನ ಬಿಡಿಸಿ ನೋಡೋಣ. ಅದೇನ್ ಹೇಳಿ. ಹಾಕಿದಾಗ ಪೂರ್ಣಚಂದ್ರ, ಅರ್ಧ ಮಡಿಸಿದಾಗ ಅರ್ಧ ಚಂದ್ರ, ಒಳಗಡೆ ಇರುವುದು ಬಂಗಾರ, ಗರಿ ಗರಿ ತಿಂದರೆ ಏನಿದು ಹೇಳಿ ನೋಡೋಣ. ಈ ತರ ಎಲ್ಲ ಕೇಳಿದ್ರೆ ನನ್ನಿಂದ ಹೇಳಕ್ ಆಗಲ್ಲಪ್ಪ. ನಾನ್ ಹೇಳ್ತೀನಿ. ನೋಡೋಣ. ಕಾಬ್ಲಿ ಮೇಲ್ ಹಾಕಿದಾಗ ಪೂರ್ಣಚಂದ್ರ, ಮೊಚ್ಚು ಕೈಯಿಂದ ಅರ್ಧ ಮಡಿಸಿದಾಗ ಅರ್ಧ ಚಂದ್ರ, ಒಳಗಡೆ ಇರೋ ಬಂಗಾರ ಆಲೂಗಡ್ಡೆ, ತಿನ್ನುವಾಗ ಗರಿಗರಿಯಾಗಿರುತ್ತೆ. ಮಸಾಲೆ ದೋಸೆ ಅಲ್ವೇನೋ? ಅಳಿಯಂದಿರೆ, ಬಾಯಿಗೆ ಬಂದದ್ದೆಲ್ಲ ಹೇಳಿದ್ರೆ ಒಗಟು ಅನ್ನಿಸ್ಕೊಳಲ್ಲ, ಪುಸ್ತಕದಲ್ಲಿ ಇರೋದನ್ನ ಮಾತ್ರ ಕೇಳಬೇಕು. ನಾನು ಎಷ್ಟು ಪುಸ್ತಕಗಳನ್ನ ಓದಿ ಬಿಸಾಕಿಲ್ಲ. ಈ ಮನೆಯಲ್ಲಿ ರಂಗಮ್ಮನ್ನ ಸೋಲ್ಸೋಳು ಯಾರು ಇಲ್ಲ. ಯಾರ್ಯಾರ ಮನಸ್ಸಿನಲ್ಲಿ ಏನೇನಿದೆ ಅಂತ ನಾನು ಹೇಳಬಲ್ಲೆ. ಮಾತೋಶ್ರೀ ರಂಗಮ್ಮ, ನನ್ನ ತಲೆಯಲ್ಲಿ ಏನಿದೆ ಅಂತ ಹೇಳ್ತೀರಾ? ಅಯ್ಯೋ ಮಗನೇ, ನೀನು ಅಮಾಯಕ ಕಣೋ. ನಿನ್ನ ಹೆಂಡತಿ ಜಾತಿ ಇದ್ದಾಳಲ್ಲ, ಅವಳ ತಲೆಯಲ್ಲಿ ಏನೇನೂ ಇಲ್ಲ. ಅತ್ತೆ, ನನ್ನ ತಲೆಯಲ್ಲಿ ಏನಿದೆ ಅಂತ ಹೇಳ್ತೀರಾ? ನಿನ್ನ ತಲೆಯಲ್ಲಿ ಈ ಮನೆ ಸೊಸೆಯಾಗಬೇಕು ಅನ್ನೋ ಆಸೆ ಇದೆ. ನಿನ್ನ ತಲೆಯಲ್ಲಿ ನನ್ನ ಮಗನ್ನ ತುಂಬಿಕೊಳ್ಳೋದನ್ನ ಬಿಟ್ಟು ಬೇರೇನು ತುಂಬಿಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ. ರಂಗತ್ತೆ ನಮ್ಮಿಬ್ರು ತಲೆಯಲ್ಲಿ ಏನಿದೆ ಹೇಳ್ತಾ? ನಿಮ್ಮಿಬ್ಬರ ತಲೆಯಲ್ಲಿ ಇರೋದನ್ನ ಆಚೆ ಹಾಕಿದರೆ ತುಳಿಯೋದಕ್ಕೆ ಬಲು ಮಜವಾಗಿರುತ್ತೆ, ಆಮೇಲೆ ಹದವಾಗಿ ಬೆಳೆಯುತ್ತೆ. ಅದರಲ್ಲಿ ನೀರು ತುಂಬಬಹುದು, ಅನ್ನ ಮಾಡಬಹುದು, ಏನು ಬೇಕಾದ್ರೂ ಹಾಕಿಡಬಹುದು. ಇನ್ನು ಗೊತ್ತಾಗಿಲ್ವೇನ್ರು? ನಿಮ್ಮ ತಲೆಯಲ್ಲಿರೋದು ಜೇಡಿ ಮಣ್ಣು, ಕೆಂಪು ಮಣ್ಣು ಅಂತ. ಚಂಪಾ, ಏ ಚಂಪಾ. ಓ ಸರಳ, ಬಾ ಬಾ ಬಾ, ನಿನ್ಗೆ ಕಾಯ್ತಾ ಇದ್ದೆ. ಯಾಕೆ ಅಷ್ಟು ಅರ್ಜೆಂಟಾಗಿ ಬರಕ್ ಹೇಳ್ದೆ? ಅಯ್ಯೋ, ನಮ್ಮ ಅತ್ತೆ ಅದು ಯಾವುದೋ ಒಂದು ಒಗ್ತಿನ ಪುಸ್ತಕ ಇಟ್ಕೊಂಡು ಎಲ್ರಿಗೂ ಒಟ್ಟು ಕೇಳಿ 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 ತಾನೊಬ್ಬರೇ ಬುದ್ಧಿವಂತರು, ಅವ್ರಿಗಿಂತ ಬುದ್ಧಿವಂತರು ಬೇರೆ ಯಾರು ಇಲ್ಲ ಅನ್ನೋ ಥರ ಮೆರಿತಾ ಇದ್ದಾರೆ. ಅವ್ರು ಕೇಳೋ ಒಗಟ್ಗಳನ್ನ ನಿನ್ ಕೈಲಿ ಬಿಡ್ಸೋದಕ್ಕಾಗುತ್ತಾ? ಒಗಟ್ಗಳನ್ನ ಬಿಡಿಸೋದಕ್ಕೆ ನಾವೇನು ಹೈಸ್ಕೂಲ್ ಮಕ್ಕಳ? ಏನಮ್ಮ, ಜಾರ್ಜನ್ ನೋಡೋದಕ್ಕೆ ಬಂದ್ಯಾ? ಇಲ್ಲ, ಚಂಪಾನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ಈ ಮನೇಲಿ ನನ್ನ ಸೊಸೆನೂ ಸರಿ ಇಲ್ಲ, ಇವಳು ಸರಿ ಇಲ್ಲ. ನಿನ್ನ ನೋಡಿದ್ರೆ ಜಾಣಿ ತರ ಕಾಣಿಸ್ತೀಯಾ? ನಾನು ಕೇಳೋ ಒಗಟಿಗೆ ಉತ್ತರ ಹೇಳ್ತೀಯಾ? ಕೇಳಿ, ಗೊತ್ತಿದ್ರೆ ಉತ್ತರ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಾನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳಿ ನೋಡೋಣ. ಅದೇನು ಅಂತ ಹೇಳು. ಎಲ್ಲರ ಮನ್ಸನ್ನು ಓದಿ ಚೆನ್ನಾಗಿ ಹೇಳ್ತೀನಿ ಅಂತ ಹೇಳ್ತಿರಲ್ಲ, ನನ್ನ ಫ್ರೆಂಡ್ ಸರಳ ಇಲ್ಲಿಗೆ ಯಾಕೆ ಬಂದಿದ್ದಾಳೆ ಹೇಳಿ ನೋಡೋಣ. ನನ್ನ ಸೊಸೆ ಜಾಜಿನ ಬೈದು ಮಕ್ಕ ಉಗಿದು ಹೋಗೋಣ ಅಂತ ಬಂದಿದ್ದಾಳೆ. ಹೌದೇನೆ? ಹೂ ಕಣೆ, ನಿನ್ನನ್ನು ಮಾತಾಡ್ಸ್ಕೊಂಡು ಅವರನ್ನು ಉಗ್ದು ಹೋಗೋಣ ಅಂತ ಬಂದೆ. ಯಾಕೋ? ಇಷ್ಟು ದಿನ ಮಹಿಳಾ ಸಂಘದಿಂದ ಸಹಾಯ ಮಾಡ್ತೀನಿ ಅಂತ ಹೇಳಿ ಇವತ್ತಿನವರೆಗೂ ಮಾಡಿಲ್ಲ, ಅದಕ್ಕೆ. ನೋಡಿದೆ ಅಮ್ಮ, ನಾನು ಎಲ್ಲರ ಮನಸ್ಸನ್ನು ಓದಿ ಹೇಳ್ತೀನಿ ಅಂತ ಈಗಲಾದ್ರೂ ಗೊತ್ತಾಯ್ತಾ? ಸ್ವಲ್ಪ ನೀನು ಆ ಕಡೆ ಹೋಗು, ನೀನು ಈ ಕಡೆ ಬಾಮ್ಮ. ನಾನು ಕೇಳೋ ಒಗಟಿಗೆ ಉತ್ತರ ಹೇಳ್ತೀನಮ್ಮ. ಕಂಬದ ಮೇಲೆ ನಿಂಬೆ ಹಣ್ಣು. ಕಂಬದ ಮೇಲೆ ನಿಂಬೆ ಹಣ್ಣು ಬಿಡತ್ತಾ? ರೆಂಬೆನಲ್ಲಿ ತಾನೇ ಬಿಡೋದು. ಇಷ್ಟು ಗೊತ್ತಾಗ್ಲಿಲ್ವೇನಮ್ಮ? ಕಂಬದ ಮೇಲೆ ನಿಂಬೆ ಹಣ್ಣು ಅಂದ್ರೆ ಲವಂಗ. ಲವಂಗ ಹಾಕೊಂಡು ಬಂದಿದ್ದೀಯಾ? ಲವಂಗದ ಬಗ್ಗೆ ಗೊತ್ತೇ ಇಲ್ವಲ್ಲಮ್ಮ.
ಆರಿಸ್ಕೋ, ಆಮೇಲೆ ಇನ್ನೊಂದು ಒಗಟು ಕೇಳ್ತೀನಿ. ಬದ್ದು, ಈ ಪಾತ್ರೆ ಒಳಗೆ ಮಣ್ಣಿದೆ ಅಂತ ನೀನು ಅತ್ತೆಯವ್ರಿಗೆ ಹೇಳಬೇಡ. ನಾನು ಹೇಳಲ್ಲ ಬಿಟ್ಲ, ಈ ಪಾತ್ರೆ ಒಳಗೆ ಮಣ್ಣಿದೆ ಅಂತ ನೀನು ಹೇಳ್ಬೇಡ. ಓಕೆ. ಅತ್ತೆಯವ್ರೆ, ಒಂದು ನಿಮಿಷ ಬನ್ನಿರಿ ಇಲ್ಲಿ. ಏನು ಅಳಿಯಂದಿರೆ? ಅತ್ತೆಯವ್ರೆ, ನಾವು ನಿಮ್ಗೆ ಒಂದು ಒಗಟನ್ನ ಕೇಳ್ತೀವಿ. ಆ ಒಗಟಿಗೆ ನೀವೇನಾದ್ರು ಸರಿಯಾದ ಉತ್ತರ ಕೊಟ್ರೆ ಈ ಪಾತ್ರನ ನಿಮ್ಗೆ ಬಹುಮಾನವಾಗಿ ಕೊಡ್ತೀವಿ. ಯಾವ್ದು ದುಡ್ಡು? ಎಲ್ಲಮ್ಮನ ಜಾತ್ರೆ. ದುಡ್ಡು ಯಾವ್ದೊಂದು ಮುಖ್ಯ ಅಲ್ಲ ಬಾವ, ಜಾತ್ರೆ ನಡೆಯೋದು ಮುಖ್ಯ. ಅತ್ತೆಯವ್ರೆ, ನಿಮ್ಗೆ ಹೇಳಕ್ಕಾಗುತ್ತೋ ಇಲ್ವೋ? ಮುಖ ನೋಡಿ ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳೋ ನನಗೆ ಈ ಪಾತ್ರೆಯಲ್ಲಿ ಏನಿದೆ ಅಂತ ಗೊತ್ತಾಗಲ್ವಾ? ಹಾಗಿದ್ರೆ ಪಾತ್ರೆಯಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಅತ್ತೆಯವ್ರೆ, ಇದು ಹೊಸ ಪಾತ್ರೆ, ನಿಗಿ ಅಂತ ಹೊಳಿತಾ ಇರುವಂತಹ ಪಾತ್ರೆ. ಈ ಪಾತ್ರೆ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಲಾಗಿದೆ. ಈ ಪಾತ್ರೆ ಒಳಗೆ ಏನಿದೆ ಅಂತ ನಿಮ್ ಕೈಲಿ ಹೇಳಕ್ಕಾಗುತ್ತಾ? ನಿಮ್ಮ ತಲೆ ಒಳಗೆ ಏನಿದೆಯೋ ಅದೇ ಈ ಪಾತ್ರೆಯಲ್ಲೂ ಇದೆ. ನಮ್ಮ ತಲೆ ಒಳಗೆ ಏನಿದೆ? ಈ ಪಾತ್ರೆ ಒಳಗೆ ಏನಿದೆಯೋ ಅದೇ ನಿಮ್ಮ ತಲೆನೂ ಇದೆ. ಬಾಬಾ, ಅತ್ತೆಯವರು ಸ್ವಲ್ಪ ಬುದ್ಧಿ ಹೇಳಬಾರ್ದ? ಈ ಪಾತ್ರೆ ಒಳಗೆ ಏನಿದೆ ಅಂತ ಕೇಳಿದ್ರೆ ನಿಮ್ಮ ತಲೆ ಒಳಗೆ ಏನಿದೆಯೋ ಅದೇ ಈ ಪಾತ್ರೆ ಒಳಗಿದೆ, ಈ ಪಾತ್ರೆ ಒಳಗೆ ಏನಿದೆಯೋ ಅದೇ ನಿಮ್ಮ ತಲೆ ಒಳಗಿದೆ ಅಂತ ಹೇಳ್ತೀರಲ್ಲ. ಅಲ್ಲೇ ದಂಡಪಿಂಡಗಳ, ನಿಮ್ಮ ತಲೆಯಲ್ಲಿ ಏನೋ ಒಂದು ಉತ್ತರ ಇದೆಯಲ್ಲ, ಅದೇ ಉತ್ತರ ಈ ಪಾತ್ರೆಯಲ್ಲಿದೆ ಅಂತ ಅರ್ಥ. ಇದು ಒಂಥರ ಜಾಣತನದ ಉತ್ತರ. ಹಾಗಲ್ಲ ಕಣೋ ಮಗನೇ, ಈ ಪಾತ್ರೆ ಒಳಗೆ ಏನಿದೆಯೋ ಅದೇ ಇವಳ ತಲೆಯಲ್ಲೂ ಇದೆ. ರಂಗತ್ತೆ, ಅಕಸ್ಮಾತಾಗಿ ನೀನೇನಾದ್ರು ಸೋತ್ರೆ? ನಾನು ಯಾವತ್ತು ಸೋಲೋಳೆ ಅಲ್ಲ. ಹಾಗೇನಾದ್ರೂ ಸೋತಿದ್ದೆ ಆದರೆ ಇನ್ನು ಮುಂದೆ ಈ ಒಗಟು ಕೇಳೋದನ್ನೇ ಬಿಟ್ಟು ಬಿಡ್ತೀನಿ. ನಮಗೂ ಅದೇ ಬೇಕಾಗಿರೋದು. ಸರಿ ಅತ್ತೆಯವ್ರೆ, ಈ ಪಾತ್ರೆ ಒಳಗೆ ಏನಿದೆ ಅಂತ ನೀವೇ ತೆಗೆದು ನೋಡಿ. ಮಣ್ಣು ಇದನ್ನೇ ನಾನು ಹೇಳಿದ್ದು. ಅಂದ್ರೆ ಮಗನೇ, ನೀನು ಯಾವಾಗಲೂ ಇವರಿಬ್ಬರ ತಲೆಯಲ್ಲಿ ಇರೋದು ಬರೀ ಜೇಡಿ ಮಣ್ಣು, ಕೆಂಪು ಮಣ್ಣು ಅಂತಿದ್ಯಲ್ಲ, ಅದನ್ನೇ ನಾನು ಹೇಳಿದ್ದು. ಅದ್ಭುತ ಅದ್ಭುತ ಮಾತು ಶ್ರೀರಂಗಮ್ಮ, ಅದ್ಭುತ. ನಿಮ್ಮನ್ನ ಮಾತಲ್ಲಿ ಮೇರ್ಸಕ್ಕಾಗತ್ತ? ನೀವೊಂಥರ ಮೇಧಾವಿಯಲ್ಲಿ ಮೇಧಾವಿ. ನೋಡಿ, ನಾನು ಎಲ್ಲರ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳೋ ಹಾಗೆ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿದವನಿಗೆ ಈ ಬಂಗಾರದ ಸಲಾನ ಬಹುಮಾನವಾಗಿ ಕೊಡ್ತೀನಿ. ಬಿಟ್ಲ, ಹೇಗಾದ್ರೂ ಮಾಡಿ ರಂಗತ್ತೆ ಕುತ್ತಿಗೆಯಲ್ಲಿರೋ ಬಂಗಾರದ ಸರಾನ ನಮ್ದಾಗಿಸ್ಕೊಂಡು ಬೂಡ್ದಾರ ಮಾಡಿಸ್ಕೊಂಡ್ಬಿಡ್ಬೇಕು. ಆದ್ರೆ ಅತ್ತೆಯವ್ರ ಮನಸ್ಸಲ್ಲಿ ಏನಿದೆ ಅಂತ ಹೇಗೋ ಹೇಳೋದು? ಪ್ರಯತ್ನ ಮಾಡಿ, ಕಾಲಾವಕಾಶ ಕೊಡ್ತೀನಿ. ಮಗನೇ, ಬಿಡೋದಾಳಿ. ಚಂಪಾ, ಏನಾದ್ರೂ ಹೊಳಿತೇನೆ? ನಿಮ್ಗೆ ಏನು ಹೊಳಿಲಿಲ್ಲ ಅಂದ್ರೆ ನನ್ಗೆ ಹೇಗೆ ಹೊಳಿಯುತ್ತೆ ಯಜಮಾನ್ರೆ? ಆ ಬಂಗಾರದ ಸರ ಏನಾದ್ರೂ ಸಿಕ್ಕಿದ್ರೆ ಅದ್ರಲ್ಲೇ ತಾಳಿನೂ ಒಂದ್ ಜೊತೆ ಬಳೆ ಮಾಡಿಸ್ಕೊಂಡ್ಬಿಡ್ತೀನಿ. ಮಾಡ್ಕೊಳ್ಳೆ ಬ್ಯಾಡ ಅಂದರೆ ಅವರು. ಅದಕ್ಕಿಂತ ಮುಂಚೆ ನಮ್ಮ ಅಮ್ಮನ್ ಸೋಲ್ಸ್ಬೇಕಲ್ಲ. ಬಿಟ್ಲ, ಜಾಜಿಯವ್ರು ಇಲ್ಲಿದ್ದಿದ್ರೆ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಕಣ. ಒಂದೇ ಒಂದು ಪ್ರಶ್ನೆ ಕೇಳಿ ರಂಗತ್ತೆನ ಸೋಲಿಸ್ಬಿಟ್ಟಿರೋರು. ಪಾಂಡುರಂಗನ ಮುಖ ನೋಡಿದ್ರೆ ಏನು ಗಿಡ್ತಾ ಇಲ್ಲ ಅನ್ಸುತ್ತೆ. ಹಾಳೂರಿಗೆ ಉಳಿದವನೇ ಗೌಡ ಅನ್ನೋ ತರ ನಮ್ಗೆ ಚಂಪಾನೇ ಗಟ್ಟಿ. ಚಂಪಾ, ನೀನೇ ಯಾಕೆ ರಂಗತ್ತೆನ ಸೋಲಿಸ್ಬಾರ್ದು? ನಾನಾ ಏನ್ ಮಾಡ್ಬೇಕ್ರೋ? ಬರಬೇಕು ಪಂಡಿತರು, ನಿಮ್ಮನ್ನು ನಮ್ಮ ಮನೆಯಲ್ಲಿ ನೋಡಿ ನಮಗಂತೂ ವಿಠಲಾಶ್ಚರ್ಯ ಆಗೋಯ್ತು. ಪದ್ದು ಯಾರಿದು? ಕಾಶಿಯಿಂದ ಬಂದಿರತಕ್ಕಂತ ಕಾಕಾಕೀಕಿ ಪಂಡಿತರು. ಕಾಶಿಯ ಕಾಕಾಕೀಕಿ ಪಂಡಿತಲೆ, ಕನ್ನಡ ಕಲ್ತಿಲ್ವೇನೋ? ಏನತ್ತೆ ಅವ್ರು ಹೀಗೆ ಮಾತಾಡ್ತೀರಾ? ಇವರು ಉತ್ತಮ ಪಂಡಿತರು. ಇವರಿಗೆ ಗೊತ್ತಿಲ್ಲದೆ ಇರುವಂತಹ ವಿಷಯನೇ ಇಲ್ಲ. ಒಂದು ಸರ್ತಿ ಮಾತನ್ನ ಶುರು ಮಾಡಿದ್ರೆ ಸಾಕು, ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರ ಒಂದೊಂದನ್ನು ಚಚ್ಚಿ ಕೆಡಬಿಡ್ತಾರೆ. ಕಾಕಾಕೀಕಿ ಪಂಡಿತ್ರೆ, ಇವರು ರಂಗತ್ತೆ ಅಂತ. ಇವರು ಅಷ್ಟೇ ಸಿಕ್ಕಾಪಟ್ಟೆ ವಿಷಯಗಳ ಬಗ್ಗೆ ಅರ್ತ್ಕೊಂಡ್ಬಿಟ್ಟಿದ್ದಾರೆ. ನನ್ನನ್ನು ಇವತ್ತವರೆಗೂ ಯಾರು ಸೋಲ್ಸೇ ಇಲ್ಲ ಅಂತ ಜಂಬ ಕೊಚ್ಕೋತಾರೆ. ನಮ್ಮ ತಾತ ಮುತ್ತಾತನವರು ಕಾಳಿದಾಸನನ್ನೇ ಸೋಲಿಸಿದವರು. ಇನ್ನು ಈ ರಂಗಮ್ಮ ಯಾವ ಲೆಕ್ಕ? ನಾನು ಬರುವ ದಾರಿಯುದ್ದಕ್ಕೂ ಒಬ್ಬೊಬ್ಬರನ್ನು ಸೋಲಿಸಿ ಬಂದಿದ್ದೇನೆ. ಇಲ್ಲಿ ನಿಮ್ಮನ್ನು ಸೋಲಿಸಿ ನೆಕ್ಸ್ಟ್ ಪಾಂಡುರಂಗನನ್ನು ಸೋಲಿಸಿ ಅವರನ್ನು ತಬ್ಬಿಕೊಳ್ಳುವ ಆಸೆ. ಪಂಡಿತರೇ, ಏನು ನಿಮ್ಮ ಹುಚ್ಚು ಆಸೆ? ಒಬ್ಬರನ್ನೊಬ್ಬರು ತಬ್ಬಿಕೊಂಡರೆ ನಮ್ಮಲ್ಲಿರುವ ಶಕ್ತಿ ನಿಮಗೆ ಬರುತ್ತದೆ, ನಿಮ್ಮಲ್ಲಿರುವ ಶಕ್ತಿ ನಮಗೆ ಬರುತ್ತದೆ. ಇದು ಒಂಥರ ಶಕ್ತಿಯನ್ನು ದಾರಿ ಎರೆಯುವ ವಿಧಾನ. ಜಲಲ ಜಲಲ ಜಲಧಾರೆ. ಇದಕ್ಕೆ ನೀವು ಒಪ್ಪಿಕೊಳ್ಳಲೇಬೇಕು, ಇಲ್ಲವಾದರೆ ಇದೋ ನಾನು ಹೊರಟೆ. ಆಯ್ತು, ನನ್ನದೇನು ಅಭ್ಯಂತರವಿಲ್ಲ. ಮತ್ತ್ಯಾಕೆ ತಡ? ಶುರುವಾಗಲಿ ನಮ್ಮಿಬ್ಬರ ಮಧ್ಯೆ ವಾಕ್ ಸಮರ. ಅರೆ, ಆಗ್ಲೇ ಪಂಡಿತರು ಬಂದ್ಬಿಟ್ಟಿದ್ದಾರೆ.
ಮತ್ತಿಂತ ಪಂಡಿತರಲ್ಲ, ಕಾಶಿಯಿಂದ ಬಂದಿರತಕ್ಕಂತ ಕಾಕಾ ಕಿಕ್ಕಿ ಪಂಡಿತರು. ಇನ್ನೇಕೆ ತಡ, ವಾಕ್ ಸಮರ ಶುರುವಾಗ್ಲಿ. ಮೇಲಿಳೋದು ಕೈಗೆ ಸಿಗೋಲ್ಲ, ಕೆಳಗಿಳೋದು ತಳ್ಳುದ್ಲು ಹೋಗಲ್ಲ. ಏನದು? ಅಷ್ಟು ಗೊತ್ತಾಗೋದಿಲ್ವೇ? ಮೇಲಿರೋದು ಆಕಾಶ, ಕೈಗೆ ಸಿಗೋದಿಲ್ಲ. ಕೆಳಗಿರೋದು ಭೂಮಿ, ತಳ್ಳಿದ್ರು ಪಕ್ಕಕ್ಕೆ ಹೋಗೋದಿಲ್ಲ. ಇರಲಿ ಇನ್ನೊಂದು. ಕೆಂಪಣ್ಣ ಅವಳ ಮನೆಗೆ ಹೋದರೆ ಖಂಡಗ ಸಿಹಿ, ಕೆಂಪಣ್ಣ ನಮ್ಮನೆಗೆ ಬಂದರೆ ಸಿಕ್ಕಾಪಟ್ಟೆ ಹುಳಿ. ಏನದು? ಅಲ್ಲಿ ಸಿಹಿ, ಇಲ್ಲಿ ಉರಿ, ಜೇನು ನೊಣ. ಆಯ್ತು. ಇನ್ನೊಂದು. ಬಿಸಿಲಾಗೆ ಒಣಗ್ತದೇಳಿ, ಬಿಸಿ ಕೊಳದಾಗೆ ಬೀಳ್ತದೇಳಿ, ಬೆಳ್ಳಗೆ ಅರಳ್ತದೇಳಿ, ಉಣ್ಣೋಲ ಬಾಯಿಗೆ ನೀರೇಳ್ತದೇಳಿ. ಏನದು? ಬಿಸಿಲಾಗೆ ಒಣಗ್ತದೆ, ಬಿಸಿ ನೀರಲ್ಲಿ ಮುಳುಗ್ತದೆ, ತಿನ್ನೋರ ಬಾಯಲ್ಲಿ ನೀರೂರ್ತದೆ. ಸಂಡಿಗೆ. ನಾನು ಕೇಳಿದ ಒಗಟಿಗೆ ತಾವು ಸರಿಯಾದ ಉತ್ತರ ಕೊಟ್ಟು ಗೆದ್ದಿದ್ದೀರಿ. ಈಗ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿದರೆ ನನ್ನ ಈ ಬಂಗಾಳದ ಸ್ಥಳವನ್ನು ನಿಮಗೆ ಕೊಟ್ಟು ಬಿಡುತ್ತೇನೆ. ಆಯ್ತು, ಅದು ಆಗಲಿ. ರಂಗಮ್ನವರೇ, ನಿಮ್ಮ ಮನಸ್ಸಿನಲ್ಲಿ ಆದಷ್ಟು ಬೇಗ ನೀವು ನಿಮ್ಮ ಮೊಮ್ಮಗುವನ್ನು ನೋಡಬೇಕು ಅನ್ನೋ ಆಸೆ ಇದೆ. ಹಾಗೆ ನಿಮ್ಮ ಮಗ ಮತ್ತು ನಿಮ್ಮ ಸೊಸೆ ಒಂದಾಗಬೇಕು ಅನ್ನೋ ಆಸೆ ಕೂಡ ಇದೆ. ಆಯ್ತು, ನಿಜ ಅದು ಇದೆ. ಆದರೆ ಈ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಅದು ಇಲ್ಲ. ನಿಮ್ಮನ್ನು ಸೋಲಿಸುವುದು ಹೇಗೆ ಅನ್ನೋದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಾನು ಏನೇ ಹೇಳಿದ್ರು ನೀವು ಮಾತು ಬದಲಾಯಿಸ್ತಾ ಇದ್ದೀರಲ್ಲ, ಈ ವಯಸ್ಸಿನಲ್ಲಿ ಈ ರೀತಿ ಹೇಳೋದು ಸರಿಯಲ್ಲ. ನಿಮಗೆ ಅಷ್ಟು ಮಾತ್ರ ತಿಳುವಳಿಕೆ ಬೇಡವಾ? ಸರಿ, ನನ್ನ ಮನಸ್ಸಿನಲ್ಲಿ ಏನಿದೆ ಹೇಳಿ ನೋಡೋಣ. ಅಯ್ಯೋ ಬೆಪ್ಪೆ, ನಿನ್ನ ಮುಖ ನೋಡಿದ್ಲೇ ಗೊತ್ತಾಗುತ್ತೆ. ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ. ನಿನ್ನ ತಲೆಯಲ್ಲಿ ಒಂದೇ ಒಂದು ಬಿಳಿ ಕೂದಲಿದೆ. ನೀನು ಒಬ್ಬ ಮದುವೆಯಾದ ಹುಡುಗನ್ನ ಪ್ರೀತಿ ಮಾಡ್ತಾ ಇದೀಯ. ಅದು ಇಂದಲ್ಲ ನಾಳೆ ನನ್ನ ಕೈ ಸೇರುತ್ತೆ ಅನ್ನೋ ಆಸೆನೂ ಇಟ್ಕೊಂಡಿದೀಯ ಅಲ್ವಾ ಕಮಂಗಿ? ನೀವು ಹೇಳ್ತಾ ಇರೋದು ನಿಜಾನೇ ಇರಬಹುದು. ಆದರೆ ಈ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಏನಿದೆ ಗೊತ್ತಾ? ನಿಮ್ಮನ್ನ ಸೋಲ್ಸೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಕೊಟ್ಟಿದ್ದನ್ನ ನೀನು ನನಗೇ ವಾಪಸ್ ಕೊಡ್ತಾ ಇದೀಯ. ಹೌದು, ನೀವೇ ತಾನೇ ಕಲಿಸಿದ್ದು. ಚಿನ್ನ ಸಲ ಸಿಗುತ್ತೆ ಅಂತ ಪೇಟೆ ಇಟ್ಕೊಂಡು ಬಂದ್ರೆ ಆಗೋಲ್ಲ. ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡ್ಕೊಂಡು ಬಾ. ಏನು, ಕಾಶಿಯಿಂದ ಬಂದಿರೋ ಪಂಡಿತರಿಗೆ ಹೀಗ ಹೇಳೋದು ನೀವು? ಯಾವ ಕಾಶಿ, ಯಾವ ಪಂಡಿತ? ಮೂತಿ ಮೇಲೆ ಅಂಟಿಸ್ಕೊಂಡಿರೋ ಮೀಸನ ಕಿತ್ತು ಬಿಸಾಕು. ರೇ ಚಂಪಾ, ಅತ್ತೆ, ಇದು ನಾನೇ ಅಂತ ನಿಮ್ಗೆ ಗೊತ್ತಾಯ್ತು? ದಿವ್ಯ ಜ್ಞಾನ. ಯಾರ ಮನಸ್ಸಿನಲ್ಲಿ ಏನಿದೆ ಅಂತ ಎಲ್ಲ ಹೇಳ್ತೀನಿ. ಅಲ್ಲಿಗೆ ನಮ್ಮ ಮಾತೋಶ್ರ ರಂಗಮ್ಮನ್ನ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಆಯ್ತು. ನನ್ನನ್ನು ಸೋಲಿಸುವಂಥ ಪಂಡಿತರನ್ನ ಕಳೆದುಕೊಂಡು ಬನ್ನಿ. ಇಲ್ಲ ಅಂದರೆ ದಿನ ನನ್ನ ಒಗಟಿನಿಂದ ನಿಮ್ಮನ್ನು ಕಟ್ ಹಾಕಿ ಕಗ್ಗಂಟು ಮಾಡಿಬಿಡ್ತೀನಿ. ಏನು ಯಜಮಾನ್ರೆ ಹಿಂಗಾಗೋಯ್ತು? ನೀನ್ ಏನು ಯೋಚನೆ ಮಾಡ್ಬೇಡ ಕಣೆ. ಯಾರಾದ್ರೂ ಪಂಡಿತರನ್ನ ಕರ್ಕೊಂಡು ಬಂದು ಮಾತೋಶ್ರ ರಂಗಮ್ಮನ್ನ ಸೋಲಿಸಿ ತಾಯಿಗೆ ತಕ್ಕ ಮಗ ಅನಿಸಿಕೊಳ್ತೀನಿ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರಾನೇರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ವೀರಪ್ಪ, ನನ್ನ 3 ಕುರಿಯು ಇಲ್ಲೇ ಹೊಡ್ ತುಂಬ ಹುಲ್ಲ ಮೇಯ್ತಾ ಇತ್ತು. ಅದು ಯಾವ ಮಾಯದಲ್ಲಿ ಮಂಗ್ಮಾಯ ಆಗ್ಬಿಟ್ವಪ್ಪ. ನಮ್ಮ ಮಾತೋಶ್ರ ರಂಗಮ್ಮನ ಶೇಪ್ ತೆಗೆಯೋದಕ್ಕೆ ನೀವು ಸರಿಯಾದ ವ್ಯಕ್ತಿ. ಲೇ ಕಾಳ, ಲೇ ಬೀರ, ಲೇ ಕೆಂಚ, ಬರಲ್ಲ ಒತ್ತಾಯ್ತು. ಅಡ್ಡಿ ಕಡೆ ಹೋಗುಮ್ಮ. ನೀನ್ ಏನು ಯೋಚನೆ ಮಾಡಬೇಡ, ನಿನ್ನ ಕುರಿಗಳನ್ನ ನಾನು ಹುಡುಕಿ ಕೊಡ್ತೀನಿ. ನೀನ್ ಯಾರ ಬುದ್ಧಿ? ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಹೌದು, ನೀನ್ ಯಾರು? ನಾನು
ಕಾಳಪ್ಪ ಕುರಿಕಾಯ ಕಾಳಪ್ಪ ಬುದ್ಧಿ. ನಮ್ಮ ಮನೆಗ್ ಬರ್ತೀಯ? ನಿಮ್ ಮನೆಗ್ ಬಂದ್ರೆ ನನ್ ಕಳ್ದೋಗಿರೋ ಕುರಿ ಸಿಕ್ಕವೆ. ಅಯ್ಯೋ ಹುಡುಕಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಈಗ ನಿನ್ನಿಂದ ನನಗೆ ಒಂದು ಸಣ್ಣ ಸಹಾಯ ಆಗ್ಬೇಕು. ಅಯ್ಯ ಶಿವನೇ, ನಾನೇ ನನ್ 3 ಕುರಿಯ ಕಳ್ಕೊಂಡ್ ಕುಂತೀವ್ನಿ. ಇನ್ ನಾನೇನ ನಿನಗ್ ಸಹಾಯ ಮಾಡ್ಲಿ? ಮನೇಲಿ ನಮ್ ತಾಯಿ ಇದಾರೆ, ಅವ್ರು ಹಾಕೋ ಒಗಟುಗಳನ್ನ ನಿಮ್ಗೆ ಬಿಡ್ಸೋಕಾಗತ್ತಾ? ಒಗಟೆ ಬೋ ಸಂದಾಗ್ ಬಿಡಿಸ್ತೀನಿ ಒಗಟಾನ. ನಾ ಸಿಕ್ಕವನಾಗಿದ್ದಾಗ್ಲೇ ನಮ್ಮ ಅಜ್ಜಿ ಒಗಟ ಬಿಡ್ಸೋದು ಸಂದಾಗ ಹೇಳ್ಕೊಟ್ಟವಳೆ. ನಮ್ಮೂರ್ನಾಗೆ ನಾನೊಬ್ನೇ ಜಾಣ ಗೊತ್ತೇ. ನಮ್ಮೂರ್ನಾಗ ನಾನೊಬ್ನೇ ಜಾಣ, ನಾನಂದ್ರೆ ಎಲ್ಲಾರ್ಗೂ ಪ್ರಾಣ. 3 ಕುರಿ ಕಳ್ಕೊಂಡಾಗ್ಲೇ ಗೊತ್ತಾಯ್ತು ನೀನ್ ಎಂತ ಜಾಣ ಅಂತ. ನಮ್ಮ ಮಾತೋಶ್ರು ರಂಗಮ್ಮನು ಅಷ್ಟೇ ನಮ್ಮೂರ್ನ ನಾನೊಬ್ನೇ ಜಾಣೆ ಅಂತ ಎಗ್ರಾಡ್ತಿದ್ದಾರೆ. ಅವ್ರು ಹಾಕೋ ಒಗಟುಗಳನ್ನ ನಿನ್ ಕೈಯಲ್ಲಿ ಬಿಡ್ಸಕ್ಕಾಗತ್ತ? ಒಗಟು ಬಿಡ್ಸೋದು ಒತ್ತೆಟ್ಟಿಗಿರ್ಲಿ, ಕಳ್ದೋಗಿರೋ ನನ್ ಬಂಗಾರದಂತ 3 ಕುರಿಯ ಹುಡ್ಕದ್ ಬಿಟ್ಬಿಟ್ಟು ನಿನ್ ಜೊತೆ ನಿನ್ ಮನೆಗ್ ಬಂದ್ರೆ ನನಗೇನ ಸಿಗ್ತದೆ ತಾಮ್ರ ಚೊಂಬು? ನಮ್ಮ ಮಾತೋಶ್ರು ರಂಗಮ್ಮನ ನೀನು ಒಗಟಲ್ಲಿ ಸೋಲ್ಸಿದ್ದೆ ಆದ್ರೆ ನಿನಗೆ ಬಹುಮಾನವಾಗಿ ಚಿನ್ನದ ಸರ್ವನ ಕೊಡಿಸ್ತೀನಿ. ಬಿಡ್ತೀನಿ ಬಿಡಿಸ್ದಂಗೆ ಚಂಪಟಿ ಮೇಲೆ ಒಗಟ್ ಬಿಡ್ಸೋದಕ್ಕೆ ಯಾರನ್ನ ಕರ್ಕೊಂಡ್ ಬಂದಿದೀನಿ ನೋಡು. ಏನು ಯಜಮಾನ್ರೆ, ಇವನು ಅತ್ತೆಯವ್ರು ಕೇಳೋ ಹೋಗ್ತಾನೆ ಬಿಡಿಸ್ತಾನ. ಇವ ಎಷ್ಟು ಬ್ರಿಲಿಯಂಟ್ ಅಂತ ನಿನಗೇನೆ ಗೊತ್ತು. ಕವಿರತ್ನ ಕಾಳಿದಾಸ ಸಿನಿಮಾ ನೋಡಿದವರಿಗೆ ಈತ ಎಷ್ಟು ಬ್ರಿಲಿಯಂಟ್ ಅಂತ ಗೊತ್ತಿರತ್ತೆ. ಎಲ್ಲೇ ಒಂದು ಹಾಡು ಬಿಡು. ಇದ್ಯಾವ ಸಿನಿಮಾ ಪದ ಅಂತ ಗೊತ್ತಿದ್ದದೆ? ಗೊತ್ತಿಲ್ದ ಏನೋ, ಇದು ಅಣ್ಣವ್ರ ಸಿನಿಮಾ ಹಾಡು. ನಾನು ಊರ್ನಾಗೆ ಕುರಿ ಕಾಯ್ತಾದಾಗ ಈ ವಾಡೆ ಆಡ್ತಾ ಇದ್ದೆ. ಎಲ್ಲಿ ಒಗಟು ಯಾರನ್ನು ಬಿಡಿಸ್ಬೇಕು? ಅದು ನಮ್ಮ ಅತ್ತೆಯವ್ರು ಬಂದು ಒಗ್ದು ಕೇಳ್ತಾರೆ, ನೀವ್ ಅದನ್ನ ಬಿಡಿಸ್ಬೇಕು. ಆ ಒಟ್ಟಿನ ನೀವು ಬಿಡಿಸಿದ್ದೆ ಆದ್ರೆ ನಮ್ಮ ಅತ್ತೆಯವ್ರು ಹಾಕೊಂಡ್ರು ಬಂಗಾರದ ಹಾರನ್ನ ನಿಮ್ಗೆ ಬಹುಮಾನವಾಗಿ ಕೊಡ್ತಾರೆ. ಬಂಗಾರ ಸರ ಹೋದ್ರು ಹೋಗ್ಲಿ, ಒಟ್ನಲ್ಲಿ ನಮ್ಮ ಮಾತೋಶ್ರ ರಂಗಮ್ಮ ಒಗಟ್ ಕೇಳೋದ್ ನಿಲ್ಸ್ಬಿಡ್ಬೇಕು. ಯಾರ್ಯಾರಿಗೆ ಎಂತೆಂತದನ್ನೋ ನಿಲ್ಸಿದೀವಿ, ಇನ್ನು ಒಗಟು ನಿಲ್ಸ್ಬಿಡಮ್ಮ ಬುಡಿ. ನನ್ನನ್ನು ಸೋಲಿಸುವಂಥ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಆಯ್ತು. ಯಾಕಿಲ್ಲ, ನಿಮ್ಗಿಂತ ಮೇಧಾವಿನ ನಾನು ಹುಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ. ಆಹಾ, ಹೌದಾ? ತುಂಬಾ ಸಂತೋಷ. ಯಾರು ಆ ಪುಣ್ಯವಂತ? ಕರೆಸ್ತೀನಿ ರೀ. ಪಂಡಿತ ಕಾಳಪ್ಪನವ್ರೆ, ದಯಮಾಡ್ಸಿ ದಯಮಾಡ್ಸಿ. ಶಿವ ಏನ್ ಸಂದಾಗದೆ, ನಮ್ಮೂರ್ 4 ಕಂಪನಿ ಸೊಟ್ಟಿದ್ದಂಗಿದ್ಯಲ್ಲಪ್ಪ. ಈತ ಜ್ಞಾನಿಗೆ. ಹೌದು, ಯಾರ್ಯಾರಲ್ಲಿ ಎಂತೆಂತ ಪಾಂಡಿತ್ಯ ಇರುತ್ತೋ ಯಾರಿಗೊತ್ತು. ಆಯ್ತು, ನಾನು ಸನ್ನೆ ಮೂಲಕನೇ ಪ್ರಶ್ನೆ ಕೇಳ್ತೀನಿ, ಅವನು ಸನ್ನೆ ಮೂಲಕನೇ ಉತ್ತರ ಕೊಡಲಿ. ಆಗ ಗೊತ್ತಾಗುತ್ತೆ ಯಾರು ಜ್ಞಾನಿ ಅನ್ನೋದು. ಅದ್ಭುತ ಅದ್ಭುತ, ಜ್ಞಾನಿಗಳು ಅಂದ್ರೆ ಇವರೇ. ಅಲ್ಲ, ಅವ್ರೇನ್ ಕೇಳಿದ್ರು ಇವ್ರೇನ್ ಹೇಳಿದ್ರು ಒಂದು ಅರ್ಥ ಆಗ್ಲಿಲ್ವಲ್ಲ? ನನ್ಗೂ ಅರ್ಥ ಆಗ್ಲಿಲ್ಲ. ಏನು ಯಜಮಾನ್ರೆ, ನಿಮ್ಗೇನಾದ್ರೂ ಅರ್ಥ ಆಯ್ತಾ? ನಿನಗೆ ಅರ್ಥ ಆಗ್ಲಿಲ್ಲ ಅಂದ್ಮೇಲೆ ನನ್ಗ ಅರ್ಥ ಆಗುತ್ತೇನೆ. ನಾನು ಸನ್ನೆಯಲ್ಲಿ ಪ್ರಶ್ನೆ ಕೇಳಿದ್ದು ಅವನಿಗೆ ಅರ್ಥವಾಯಿತು, ಅವನು ಸನ್ನೆಯಲ್ಲಿ ಉತ್ತರ ಕೊಟ್ಟಿದ್ದು ನನಗರ್ಥವಾಯಿತು. ನಾನು ಸೋತೆ, ಅವನು ಗೆದ್ದರು. ಇವರೇ ಬ್ರಹ್ಮಜ್ಞಾನಿಗಳು. ಇನ್ನು ನನ್ನ ಕತ್ತಲ್ಲಿರುವ ಸ್ಥಳವನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡುತ್ತೇನೆ. ಬುದ್ಧಿ ಅದೇ ತುದ್ರದು ಅದೇನ್ ಸನ್ಮಾನ ಮಾಡಿರೋ, ಬೇಗ ಮಾಡಿ ಕಳಿಸ್ಬಿಡ್ರಪ್ಪ. ಊರಿಗಳು ಬೇರೆ ಕಾಡ್ದು ಹೊಂಟೋಗವೆ. ಕತ್ಲಾದ್ಮೇಲೆ ಹುಡುಕ್ರೆ ಕಷ್ಟ ಸಿಗಾಕಿಲ್ಲ, ಅವು ಕಳ್ಕೊಂಡತ್ತವ ಬೇರೆ ಜಾಸ್ತಿ ಆಗವ್ರೆ. ಮಹಾಪಂಡಿತ ಕಾಳಪ್ಪನವ್ರೆ, ಒಂದ್ ಶ್ಲೋಕ ಹೇಳ್ತೀನಿ, ಅದ್ರ ಅರ್ಥ ಏನು ಅಂತ ಹೇಳ್ತೀರೇ? ಅದೇನ್ ಕೇಳ್ಬೇಕು ಅದ್ ಕೇಳೆ. ರಪ್ 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 ಅಂತ ಆನ್ಸರ್ ಮಾಡ್ತಾರೆ. ಮಾಣಿಕ್ಯ ವೇಣ ಮುಪಲಾಲಯಂತಿ ಮಧಾಲಸ ಮಂಜುಳವಾದ್ವಿಲಾಸ. ಇದ್ರ ಅರ್ಥ ಏನು ಅಂತ ಹೇಳ್ತೀರಾ? ಇದೇನು ಅರ್ಥವಾಗ್ದಂಗೆ ಏನೋ ಲೋಡ ಅಂದ್ಬಿಟ್ರೆ ನಮ್ಗೆ ಏನ್ ಗೊತ್ತಾಯ್ತದೆ? ಏನು ಗೊತ್ತಾಗಿಲ್ಲಪ್ಪ. ಹಾಳಾಗೋಗ್ಲಿ, ಒಂದ್ ಲೆಕ್ಕ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಲೆಕ್ಕವೇ ಲೆಕ್ಕದಲ್ಲಿ ನಾವು ಪಕ್ಕ ಹೇಳ್ತಾ ಇರ್ತದೆ. ಆಗ್ಲಿ, ಈಗ 1 ಡಜನ್ ಅಲ್ಲಿ 12 ಬಾಳೆಹಣ್ಣು ಇರ್ತದೆ.
12 ಡಜನ್ ಅಂದ್ರೆ ಎಷ್ಟು ಬಾಳೆಹಣ್ಣು ಇರ್ತದೆ? ಡಜನು ಪಜನ್ ಎಲ್ಲ ನಮ್ಗೆ ಗೊತ್ತಾಗಿಲ್ಲ ಕಮ್ಮಿ. ಒಟ್ಟು ಒಂದ್ ಕೊನೆ ನನ್ಗೆ ಎಷ್ಟು ತುಪ್ಪ ಇರ್ತದೆ ಅಂತ ಕೇಳ್ಬಿಡ ಮಿಸ್ ಮಾಡ್ಬಿಡ್ತೀನಿ. ಅದು ಒಳಗೋಗ್ಲಿ, ಈ ಪೇಪರ್ ಓದ್ ನೋಡೋಣ. ಇಷ್ಟೇ ಆ, ಎಲ್ಲ ಸೇರ್ಸ್ಕೊಂಡು ಓದಪ್ಪ. ಕಾನಾಡ ಇಷ್ಟೇ ಕಮ್ಮಿ. ಆಮೇಲೆ ನಮ್ಮ ಅವ್ವಯ್ಯ ಸ್ಕೂಲ್ ಬಿಡಿಸ್ಬಿಡ್ಲು. ಗೊತ್ತಿರೋದು ನಮ್ಗೆ ಇಷ್ಟ. ಏನೇ ಯಜಮಾನ್ರೆ, ಓಸಿ ಬರ್ತೀರಾ? ಯಜಮಾನ್ರೆ, ಇಂಥ ಬೃಹಸ್ಪತಿನ ಮಹಾನ್ ಪಂಡಿತ ಅಂತ ಕರ್ಕೊಂಡ್ ಬಂದಿದ್ದೀರಾ. ಅತ್ತೆಯವ್ರು ಬೇರೆ ಸರ ಕೊಟ್ಟು ಸನ್ಮಾನ ಮಾಡ್ತಾ ಇದ್ದಾರೆ. ಮೊದ್ಲು ಅದನ್ನ ತಪ್ಸಿ. ಈಗ್ಲಾದ್ರೂ ಗೊತ್ತಾಯ್ತಾ ಅತ್ತೆಯವ್ರಿಗೂ ಬುದ್ಧಿ ಇಲ್ಲ, ಇವನ್ಗೂ ಬುದ್ಧಿ ಇಲ್ಲ ಅಂತ. ಎಲ್ಲನೂ ಬನ್ನಿ, ಮಹಾಪಂಡಿತನಿಗೆ ಸನ್ಮಾನ ಮಾಡಬೇಕು. ಮಾತೋಶ್ರೀ ರಂಗಮ್ಮ, ನೀವು ಇವನಿಗೆ ಸನ್ಮಾನ ಮಾಡೋದಕ್ಕಿಂತ ಮುಂಚೆ ನನ್ನದೊಂದು ಪ್ರಶ್ನೆ. ಏನು? ನೀವು ಸನ್ನೆ ಮಾಡಿ ಇವನಿಗೆ ಏನು ಪ್ರಶ್ನೆ ಕೇಳಿದ್ರಿ, ಇವ ಸನ್ನೆ ಮಾಡಿ ಏನು ಉತ್ತರ ಕೊಟ್ಟ ಅಂತ ವಿವರಣೆ ಕೊಡಿ. ಅಯ್ಯೋ ದಡ್ಡ ಶಿಖಾಮಣಿಗಳೇ, ಇನ್ನೂ ಗೊತ್ತಾಗಲಿಲ್ವೇ? ನಾನು ಈತನಿಗೆ ಒಂದು ಬೆರಳನ್ನು ತೋರಿಸಿ ಈ ಮನೆಗೆ ನಾನು ತಾನೇ ಯಜಮಾನಿ ಎಂದು ಕೇಳಿದೆ. ಅದಕ್ಕೆ ಈತ 2 ಬೆರಳನ್ನು ತೋರಿಸಿ ಇಬ್ಬರು ಯಜಮಾನರಿದ್ದಾರೆ, ಅದರಲ್ಲಿ ಒಬ್ಬ ಈ ಜಗತ್ತಿಗೆ ಯಜಮಾನ, ಇನ್ನೊಬ್ಬ ಮನೆಗೆ ಯಜಮಾನ ಎಂದು ಸನ್ನೆ ಮಾಡಿದ. ನಾನು 3 ಬೆರಳನ್ನು ತೋರಿಸಿ ಮೂಲನೇ ಯಜಮಾನ ಇರಬಹುದಲ್ಲವೇ ಎಂದು ಕೇಳಿದೆ. ಅದಕ್ಕೆ ಈತ ಮೂಲನೇ ಯಜಮಾನ ಇರಲು ಸಾಧ್ಯವೇ ಇಲ್ಲ ಎಂದು ತಲೆಯಾಡಿಸಿದ. ಅದಕ್ಕೆ ನಾನು ಈತನಿಗೆ ಸನ್ಮಾನ ಮಾಡ್ತಿದ್ದೇನೆ. ಏನಮ್ಮ ಮಾತಾಡ್ತಿದೀಯ? ಇವಮ್ಮ ತಪ್ಪು ತಿಳ್ಕೊಂಬಿಟ್ಟದೆ. ಅದು ಹಂಗಲ್ಲ. ಅದು ಈ ಅಮ್ಮ ಒಂದು ಬೆಳ್ಳ ತೋರಿಸಿ ನಿಂತವ ಇರೋ ಒಂದು ಕುರಿಯ ಕೊಡ್ತೀಯ ಅಂದ್ರು. ಅದಕ್ಕೆ ನಾನು 2 ಬೆಳ್ಳ ತೋರಿಸಿ 2 ಕುರಿನ ಕೊಡ್ತೀನಿ ತಕ್ಕ ಅಂದೆ. ಇವಮ್ಮ ದುರಾಸೆಗೆ ಬಿದ್ದು 3 ಬೆರಳ ತೋರಿಸಿ ನಿಂತವ ಇರೋ 3 ಕುರಿನೂ ಕೊಟ್ಟಿಯೇ ಅಂದ್ಲು. ಅದಕ್ಕೆ ನಾನು ಕೊಡಕ್ಕಾಗಕ್ಕಿಲ್ಲ ಅಂತ ತಲೆ ಅಲ್ಲಾಡಿಸ್ದೆ. ಹಂಗಿದು ಇವಮ್ಮ ಏನೇನೋ ಹೇಳ್ತಾ ಇದೆ. ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀನಲ್ಲ. ಮಾತೋಶ್ರೀ ರಂಗಮ್ಮ, ಎಲ್ಲರೂ ಎಲ್ಲ ವಿಷಯದಲ್ಲೂ ಬುದ್ಧಿವಂತರಾಗಿರಲ್ಲ. ನೀವೊಂದು ಅರ್ಥ ಮಾಡ್ಕೊಂಡ್ರೆ ನಾವು ಇನ್ನೊಂದು ರೀತಿ ಅರ್ಥ ಮಾಡ್ಕೊಂಡಿರ್ತೀವಿ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಬುದ್ಧಿವಂತಿಕೆಯೂ ಇರುತ್ತೆ. ಮಾತೋಶ್ರೀ ರಂಗಮ್ಮ, ಈಗಿಂದೀಗ್ಲೇ ನೀವು ಒಗಟು ಕೇಳೋದನ್ನ ನಿಲ್ಲಿಸ್ಬೇಕು. ನಿಲ್ಲಿಸ್ದೇ ಇದ್ರೆ ಈ ಕಾಳಪ್ಪನ ಜೊತೆ ನಿಮ್ಮನ್ನು ಕುರಿ ಕಾಯೋಕ್ ಕಳಿಸ್ಬಿಡ್ತೀನಿ.